ಸ್ವಲ್ಪ ಪಾತಾಳವು ಪಾಪಿಗಳನ್ನು ಎಳ್ಕೊಳ್ತದಂತೆ. ಕಾಯ್ತಾ ಇರುತ್ತೆ ಪ್ರೇರೆ ಪಾತಾಳ. ಮ್ಯಾಗ್ನೆಟ್ಗೆ ಏನು ಪ್ರೇರೆ, ದೊಡ್ಡ ಮ್ಯಾಗ್ನೆಟ್ ಇರುತ್ತೆ ಪ್ರೇರೆ. ದೊಡ್ಡ ಮ್ಯಾಗ್ನೆಟ್ಗೆ ಚಿಕ್ಕದೊಂದು ಮ್ಯಾಗ್ನೆಟ್ ಇದೆ, ಅದು ಇದೋಗಿ ಅಲ್ಲಿ ಎಳ್ಕೊಬೇಕಾ, ಅದೇ ಬಂದು ಇಲ್ಲಿ ಎಳ್ಕೊಳುತ್ತಾ. ದೊಡ್ಡ ಮ್ಯಾಗ್ನೆಟ್ ಇರೋದಕ್ಕೆ ಚಿಕ್ಕದು ಬಂದು ಧೂಳು ನೋಡಿ ಬೇರೆ ಭೂಮಿ. ನೀವು ನೋಡಿ ಮಳೆ ಬಂದಾಗ ನೀವು ಗಮನಿಸಿ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ರೆ ದೊಡ್ಡ ಮ್ಯಾಗ್ನೆಟ್ ಇರೋದು ನಮ್ಮ ಹತ್ರ. ಆ ದೊಡ್ಡ ಮ್ಯಾಗ್ನೆಟ್ ತೊಗೊಂಡು ಭೂಮಿ ಮೇಲೆಲ್ಲ ಹಿಂಗೆ ಅಂದಾಗ ಚಿಕ್ಕದು ಏನಾಗೋದು, ಮ್ಯಾಗ್ನೆಟ್ ಸಣ್ಣದು ಕಪ್ಪು ಬಂದು ಅಂಟ್ಕೊಳ್ಳೋದು. ನೋಡಿದ್ರೆ ಇಷ್ಟ ಆಗಿರೋದು. ಇವಾಗ ಏನಾಗಿದೆ ಗೊತ್ತಾ ಪರಿಸ್ಥಿತಿ? ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಮುಂದೆ ಓದೋಣ. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಓ ಏನು ಬೇರೆ, ಅವನ ಹೆಣವು ರುಚಿಯಿಂದ ತಿನ್ನುತ್ತಂತೆ. ಯಾರು ತಿಂತಾರೆ? ಒಂದು ಸಾರಿ ನ್ಯಾಯಸ್ಥಾಪಕರು ನೋಡೋಣ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ಓದೋಣ. ನ್ಯಾಯಸ್ಥಾಪಕರು ತಿನ್ನುವಂಥದ್ದರಲ್ಲಿ ಓದೋಣ ಒಂದು ಸಾರಿ. 14:14 ಓದೋಣ. ಆಗ ಅವನು ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಏನು ತಿನ್ನತಕ್ಕದ್ದರಿಂದ? ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಸಾಕು. ತಿನ್ನು ಬಿಡುವಂಥದ್ದರಿಂದ ಅದೇನಾ, ತಿನ್ನು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಈಗ ಮನುಷ್ಯರಾದಂಥ ನಾವು ಎಂತೆಂಥ ಆಹಾರ ತಿಂತೀವಿ? ಮೀನು ಫ್ರೈ, ಚಿಕನ್ ಮಸಾಲ, ಮಟನ್ ಕುರ್ಮಾ ಎಲ್ಲ ತಿಂತೀವಿ. ಏನು ಬೇರೆ, ಏನು ಟೇಸ್ಟು ಬೇರೆ. ಮನುಷ್ಯ ಒಳ್ಳೊಳ್ಳೆ ರುಚಿ ಟೇಬಲ್ ಹಾಕ್ಕೊಂಡು ಒಳ್ಳೊಳ್ಳೆ ಮಾಂಸವನ್ನು ತಿಂತೀವಿ. ಓಕೆ, ಈ ಡೈಲಾಗ್ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಇವಾಗ ಭೂಮಿ ಮೇಲಿರುವಂಥ ಹುಳ ಹೇಳ್ತಾ ಇದೆ, ತಿನ್ನತಕ್ಕಂಥ ಮನುಷ್ಯನೇ ನಿನ್ನನ್ನು ತಿಂತಾ ಇದ್ದೀನಿ. ಈಗ ಆ ವಚನವನ್ನು ಓದೋಣ. ಹುಳವು ಅವನ ಹೆಣವನ್ನು ರುಚಿಯಿಂದ ತಿಂತದಂತೆ. ಆಹಾ, ಏನು ರುಚಿ ಪ್ರೇರೆ. ಕೋಳಿ ಕೇವಲ ಮೇವು ತಿನ್ನುತ್ತೆ ಪ್ರೇರೆ, ಮೇವು. ಚಿಕನ್ ಮಸಾಲ ಮಾಡಿದಾಗ ಏನು ಟೇಸ್ಟು, ಮೇವು. ಅದೇನು ಮಾಂಸ ತಿನ್ನುತ್ತಾ? ಈಗ ಮನುಷ್ಯನ ಮಾಂಸ ಎಲ್ಲ ಥರಂಥ ರುಚಿ ನೋಡಿರ್ತದೆ ಈ ದೇಹ. ಏನು ಬೇರೆ, ಎಂತೆಂಥ ರುಚಿ. ಅಗೋರಿಗಳು ಯಾಕೆ ತಿಂತಾರೆ ಗೊತ್ತಾ ಮನುಷ್ಯನ? ಅಗೋರಿಗಳು ಮಸಾಲೆ ಹಾಕೊಂಡು ತಿಂತಾರೆ. ಯಾಕೆ ಗೊತ್ತಾ? ಮನುಷ್ಯನಿರುವಂಥ ಟೇಸ್ಟ್ ಅವ್ರು ಚೆನ್ನಾಗಿ ಗೊತ್ತು. ನೀನು ಎಷ್ಟೆಷ್ಟು ಮಾಂಸ ತಿಂದಿದ್ಯಾ, ಈಗ ನಿಂಗೆ ತಿಂತಾ ಇದ್ದೀನಲ್ಲ, ಅದ್ರಕ್ಕಿಂತ ರುಚಿ ಯಾವುದಿಲ್ಲ ಅಂತದೆ. ಈಗ ಹುಳ ಏನಂತ ಇದೆ ಗೊತ್ತಾ? ನ್ಯಾಯಸ್ಥಾಪಕರು 14ನೇ ವಚನ 14ನೇದು ಓದೋಣ. ಓ ಮನುಷ್ಯನೇ, ತಿನ್ನತಕ್ಕದ್ದವನಾದ ನಿನ್ನಿಂದ